ಸೊ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವುದು ದೇವಸ್ಥಾನಕ್ಕೆ ಹೋಗ್ತಿರೋದೇನು ನಮ್ಮಮ್ಮ ಹೇಳ್ತಾರೆ. ಅಮ್ಮ ಯಾವ ದೇವಸ್ಥಾನ? ಕೇಳಿಸ್ತಿರಲ್ಲ ಬಿಡು. ಸೊ ಅದಕ್ಕೆ ತಿಂಡಿಗೆ ಸ್ಟಾಪ್ ಹಾಕಿದ್ದೀವಿ. ಎಷ್ಟು ಟೈಮು? 10:15 ಆಯಿತು. ಇಲ್ಲ, ಇನ್ನೊಂದು ರೂಟ್ ಇದೆ ಅಲ್ಲಿ ಮುಂದೆ, ಅಲ್ಲಿ ಹೋಗ್ಬೋದು. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ ಅಲ್ವಾ? ನೀವು ಚೆನ್ನಾಗಿದ್ದೀರಾ? ಇಲ್ಲಿ ನೋಡಿ ಎಷ್ಟೊಂದು ಕಾಯಿಗಳನ್ನ ಕಟ್ಟಿದ್ದಾರೆ ಅಂತ. ಚೆನ್ನಾಗಿ ಮಾಡಿದಾರಲ್ಲ, ಚೆನ್ನಾಗಿ ಮಾಡಿದಾರ. ಮಕ್ಕಳೆಲ್ಲ ಭರತನಾಟ್ಯ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲೂ ಚೆನ್ನಾಗಿದೆ ಆಚೆ. ಮತ್ತು ನಾವು ಬಂದಿರೋ ವೆದರ್ ಕೂಡ ಚೆನ್ನಾಗಿದೆ. ಇವಾಗ ನಿಮ್ಮನ್ನು ತೋರಿಸ್ತೀನಿ. ಚೆನ್ನಾಗಿದ್ದೀರಾ? ಸೊ ಈ ಥರ ಇದೆ ಇಲ್ಲಿ. ಇಲ್ಲಿಂದ ನೋಡಿದ್ರೆ ಇಷ್ಟೊಂದು ಜನ ಬಂದಿದ್ದಾರೆ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಂ, ಅಲ್ಲಿ ನಿಂತ್ಕೊ, ಫೋಟೋ ತೆಗಿತೀನಿ ನಾನು. ಸರ್ ಇಲ್ಲಿ ನೋಡಿ, ಆಟ ಆಡಿಸ್ತಿದ್ದೀರಾ? ನೀನು ಕನ್ನಡಕ ಮುಂದೆ ಹೋಗು. ಆ ಕನ್ನಡಕದಲ್ಲಿ ಪಾಪು ಮುಖ ನೋಡ್ಕೊತಿದೆ. ಆ ಥರ ಓದ್ಬಾರ್ದಂತೆ ನೋಡು. ಒಂದು ಕಡೆ ಖುಷಿ ಆಗ್ತಿದೆ ಅದಕ್ಕೆ. ಸೆಕೆಗೆ ನೀವು ನೋಡಿದ್ರ ದೇವ್ರನ್ನ? ಯಾರಿಗೂ ಇಲ್ಲಿ ದೇವ್ರು ಕಾಣಿಸ್ತಾ ಇಲ್ಲ. ಸೊ ಒಳಗೆ ಹೋಗ್ಬಿಟ್ಟು ಸಿಗ್ತೀವಿ. ಪಾಪು ಹೋಯ್ತು. ಎಲ್ಲಿ? ಎಷ್ಟೊಂದು ಜನ ಇದ್ದಾರೆ ನೋಡಿಲ್ಲಿ. ಫಸ್ಟ್ ಟೈಮ್ ಬಂದಿರೋದು. ತುಂಬಾ ಜನ ಇದ್ದಾರೆ. ಅಯ್ಯೋ, ಅಳ್ತಿದೆ ಪಾಪು. ಸೊ ಇದು ದೇವಸ್ಥಾನದೊಳಗಡೆ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ತುಂಬ ಜನನೇ ಬರ್ತಾರೆ. ಅವಾಗಲಿಂದ ಲೈನಲ್ಲಿ ನಿಂತಿದ್ರು. ಸೊ ಚಾಮುಂಡಿ ಹಬ್ಬದ ದಿನ ದೇವರು ಕೂಡ ನಿಮಗೆ ಒಳ್ಳೇದು ಮಾಡಲಿ. ನನ್ನ ವಾಯ್ಸ್ ಎಷ್ಟು ಕೇಳಿಸ್ತಿರುತ್ತೋ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ದೇವ್ರ ದರ್ಶನ, ತಾಯಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಸೊ ನಿಮಗೂ ದರ್ಶನ ಆಗಿದೆ ಅಂತ ಅನ್ಕೋತೀನಿ. ಒಳ್ಳೇದು ಮಾಡಲಿ ತಾಯಿ ಎಲ್ಲರಿಗೂ. ಬನ್ನಿ. ಥ್ಯಾಂಕ್ ಯು. ಮಾಡೋದು ಹೆಂಗೆ ಅನ್ನಿಸ್ತಮ್ಮ? ಖುಷಿ ಆಯಿತಾ? ನೋಡಿ ಎಷ್ಟೊಂದು ಜನ ಬರ್ತಿರ್ತಾರೆ ಅಂತ. ನಾವು ಅಂದ್ಕೊಂಡೇ ಇರಲಿಲ್ಲ ಎಷ್ಟೊಂದು ಜನ ಬರ್ತಾರೆ ಅಂತ. ನೋಡಿ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಹಾಂ, ಬನ್ನಿ ಆಚೆ ಹೋಗೋಣ. ಎಷ್ಟೊಂದು ಜನ ಸೇರಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವೇ. ಬನ್ನಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ನೋಡಿ, ಇಲ್ಲಿ ಫೋಟೋ ಕೊಡ್ತಿದ್ದಾರೆ ಅವಾಗಲೇ. ನಮಸ್ಕಾರ, ಚೆನ್ನಾಗಿದ್ದೀರಾ? ಆಯ್ತಾ ದರ್ಶನ ಇಲ್ಲ? ಸರಿ ಮ್ಯಾಮ್. ಎಷ್ಟೊಂದು ಜನ. ಬನ್ನಿ ಬನ್ನಿ. ಸೊ ಇಲ್ಲಿಂದ ಹೋದರೆ ಸ್ಟ್ಯಾಚ್ಯೂ ಹತ್ರ. ಬಸವಣ್ಣ ಬರ್ತಿದ್ದಾರೆ. ಸೊ ತುಂಬ ಹತ್ರದಿಂದ ದೇವ್ರನ್ನ ತೋರಿಸ್ತಾ ಇದ್ದೀನಿ. ತುಂಬ ಎತ್ತರವಾಗಿದೆ. ಮತ್ತು ತಾಯಿ ಕೂಡ ತುಂಬಾ ಲಕ್ಷಣವಾಗಿದ್ದಾರೆ. ಸೊ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿದೆ. ಹಿಂದ್ಗಡೆ ನೀರು ಬರೋಂಗೆ ಮಾಡಿದ್ರು ಅನ್ಸುತ್ತಲ್ವ? ಇವಾಗ ಬರ್ತಾ ಇಲ್ಲ. ಎಲ್ಲೇ? ಓ ಓಕೆ, ಕೈನಲ್ಲಿ. ಹಾಂ, ಕಾಣುತ್ತೆ ಕಾಣುತ್ತೆ. ಗೂಡು ಕಟ್ಕೊಂಡಿದೆ. ಹೌದು ನೋಡಿ, ಇಷ್ಟೊಂದು ಜನ ಬಂದಿದ್ದಾರೆ. ಇದ್ರ ಇತಿಹಾಸದ ಬಗ್ಗೆ ಗೊತ್ತಾದರೆ ತಿಳಿಸ್ಕೊಡ್ತೀನಿ ನಿಮಗೆ. ತಡೀರಿ, ಸಿಗೋಣ. ಅಲ್ಲಿ ತನಕ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಚೆನ್ನಾಗಿತ್ತು. ಹೇಗಾಯ್ತು ದರ್ಶನ? ಚೆನ್ನಾಗಾಯ್ತಾ? ನೀವು ನೋಡ್ಕೊಂಡು ಹೋಗಿ, ನಾವು ನೋಡ್ಕೊ ಬರ್ತೀವಿ. ಆದರೂ ಎಷ್ಟೊಂದು ಜನ ಬಂದಿದ್ದಾರಲ್ಲ. ಯಾವಾಗಲೂ ಇರ್ತಾರೆ ಹಿಂಗೆ.
ಹಾಂ ಓ ಈ ಥರ ಗುಹೆ ಒಳಗಡೆ ವಿಗ್ರಹಗಳನ್ನ ಮಾಡಿಟ್ಟಿದ್ದಾರೆ ಈ ಥರ. ಸೊ ಇಲ್ಲಿ ಮಿನಿ ವಾಟರ್ಫಾಲು. ಹಾಂ ಚೆನ್ನಾಗಿದೆ. ಈ ಗುಹೆ ಒಳಗಡೆ ಬಿಡ್ತಾರಾ? ಕೆಳಗಡೆ ಸೈಡ್ ಏನೂ ಇಲ್ವಾ? ಇದೆ ಇಲ್ವಾ ನನಗೂ ಗೊತ್ತಿಲ್ಲ. ಈ ಕಡೆ ಬರಮ್ಮ, ಫೋಟೋ ತೆಗಿತಿದ್ದಾರಲ್ಲಿ. ಇಲ್ಲಿ ಒಳಗಡೆ ಹೋಗೋಣ ನಡೀರಿ. ಸ್ವಾತಿ ಫೋಟೋ ಅಂತ ಕಡೆ ಬಂದರೆ ಈ ಥರ ಮಾಡಿದ್ದಾರೆ ನೀಟಾಗಿ. ಚೆನ್ನಾಗಿದೆ ಅಲ್ಲ. ಮೇಲ್ಗಡೆ ಚಾಮುಂಡೇಶ್ವರಿ ದೇವಿ ಇದ್ದಾರೆ, ಕೆಳಗಡೆ ಈ ಥರ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಇವರೆಲ್ಲ ರಾಜರ ವಿಷ್ಣುವರ್ಧನ. ಇಲ್ಲಿ ಗುಂಡಿ ಇದೆ, ಇಲ್ಲಿ ನೋಡ್ಕೊಬನ್ನಿ. ಸಂಗೊಳ್ಳಿ ರಾಯನ ನಮ್ಮ ದರ್ಶನ್ ಅವರು ಆ್ಯಕ್ಟ್ ಮಾಡಿದ್ರಲ್ಲ ಅವರು. ಹಾಂ ಕಿತ್ತೂರು ರಾಣಿ ಚೆನ್ನಮ್ಮ. ಓ ಅವಾಗಲೂ ತೋರಿಸು, ಇಲ್ಲಾಂದರೆ ನಿನಗೆ ಗೊತ್ತಾಗ್ತಿತ್ತು. ಇವ್ರು ಗೊತ್ತಾ ನಿನಗೆ? ಕನಕದಾಸರು. ಈ ಕಡೆ ಅಕ್ಕ ಬುಕ್ಕ. ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ನಾವು ತುಂಬ ವೀಡಿಯೋಸ್ ಬರ್ತಿತ್ತಲ್ಲ ಏನಿದೆ ಅಂತ ಬಂದು, ಬಟ್ ಚೆನ್ನಾಗಿದೆ. ಒನಕೆ ಓಬವ್ವ ಇಲ್ಲಿದ್ದಾರೆ ನೋಡು. ಎಲ್ಲ ಒಂದೊಂದು ಕಥೆನ ಹೇಳುತ್ತೆ ಇಲ್ಲಿ. ಸುಂದರ ಲಕ್ಷ್ಮಣ ಅಲ್ಲಿಂದ ಬರ್ತಾರಲ್ಲ, ಇದು ಒನಕೆ ಓಬವ್ವ. ಮಲ್ಲಮ್ಮ ಮತ್ತು ಸೈನಿಕರು, ಗೌತಮಿ ಪುತ್ರ. ಸೊ ನೀವು ಬನ್ನಿ ಎಲ್ಲಿಗೆ ಬಂದಿದ್ದು ನಾವು ಗೌಡ್ಗೆರೆ ದೇವಸ್ಥಾನಕ್ಕೆ ಬಂದಾಗ ಇದಕ್ಕೆ ಟಿಕೆಟ್ ಅಂತ ಇರುತ್ತೆ. ಟಿಕೆಟ್ ತೊಗೊಂಡು ಒಂದು ಸತಿ ನೋಡಿ. ಚೆನ್ನಾಗಿ ಮಾಡಿದ್ದಾರೆ, ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಹಾಂ, ಇಷ್ಟು ದೂರನೇ ಬಂದಿರ್ತೀರಾ, ಸೊ ಎಲ್ಲ ನೋಡ್ಕೊಂಡು ಹೋಗಿ. ಬಸವಣ್ಣನವರು ಇಲ್ಲ, ಕೆಳಗಡೆ ಜಾಸ್ತಿ ಬರಲ್ಲ, ಅದೇ ಟಿಕೆಟ್ ತೊಗೋಬೇಕಲ್ಲ, ಅದಕ್ಕೋಸ್ಕರ ಬರಲ್ಲ. ಅದಕ್ಕೆ ನಾವೇ ಆದಷ್ಟು ತೋರಿಸ್ಕೊಡ್ತೀವಿ. ನೋಡಿರಂತೆ. ಸೊ ಇದೇ ಲಾಸ್ಟ್. ಸೊ ಮೇಲೆ ಹೋಗಿ ಸಿಗ್ತೀನಿ ನಿಮಗೆ. ನಾನು ಅಲ್ಲಿ ಅಷ್ಟೇ ಅಂದ್ಕೊಂಡಿದ್ದೆ, ಇಲ್ಲಿ ಇನ್ನೂ ಏನೇನೋ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲಿ ಮೇಲಿದ್ದೀವೋ ಕೆಳಗಡೆ ಇದ್ದೀವೋ ಒಂದು ಗೊತ್ತಾಗ್ತಾ ಇಲ್ಲ. ಇದು ಚಾಮುಂಡಿ ತಾಯಿನ ಅವತಾರ ಅನ್ಸುತ್ತೆ. ನಮಗೂ ಅಷ್ಟು ನೀಟಾಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ಇತಿಹಾಸ ಇರುತ್ತೆ, ನಮಗೆ ಅಷ್ಟು ಗೊತ್ತಿಲ್ಲ, ಹಾಗಾಗಿ ಮಾತಾಡೋಕೆ ಹೋಗ್ತಾ ಇಲ್ಲ. ಏನಮ್ಮ ಅದ್ರ ಅವತಾರಗಳ ಚಾಮುಂಡಿ ತಾಯಿದು ಅವತಾರಗಳು ಅನ್ಸುತ್ತೆ. ಬಟ್ ಎಲ್ಲ ವಿಗ್ರಹಗಳನ್ನು ತುಂಬ ಲಕ್ಷಣವಾಗಿ ಮಾಡಿದ್ದಾರೆ ಅಲ್ವಾ? ಮಹಾಗೌರಿ ಅವತಾರಗಳು. ಇಲ್ಲೂ ಸಿದ್ಧಿದಾತ್ರ ಸಿರಿಗನ್ನಡಂ ಗೆಲ್ಗೆ. ಬನ್ನಿ. ಹಾಂ ಕೊಡ್ತೀವಿ, ಬನ್ನಿ ಆಚೆ ಬನ್ನಿ. ಒಂದು ಹಳ್ಳಿ ವಾತಾವರಣನೇ ಸೃಷ್ಟಿ ಮಾಡಿದ್ದಾರೆ. ಸಾರಿ, ಪಾಠ ಕೇಳ್ತಾ ಇದ್ದಾರೆ ಸ್ಕೂಲು. ಇದು ಕುಲ್ಮೆ. ಇಲ್ಲಿ ವ್ಯಾಪಾರ ಮಾಡ್ತಿರೋದು ಇದಿರಲಿಲ್ಲ ಈ ಥರ, ಬಟ್ ಇವ್ರು ಇಟ್ಟಿದ್ದಾರೆ. ಇದು ಪನ್ಸಾರಿ ಅಂಗಡಿ. ಪನ್ಸಾರಿ ಅಂಗಡಿ. ಇಲ್ಲಿ ಆಗಿನ ಕಾಲ ಎಷ್ಟು ಚೆನ್ನಾಗಿತ್ತು ನೋಡಿ.
ಇಲ್ಲಿ ಚೌಕಾಬಾರ ಆಡ್ತಿದ್ದಾರೆ. ಚೌಕಾಬಾರ, ಕಟ್ಟೆ ಮನೆ. ಈ ಕಡೆ ದೇವರಿದ್ದಾರೆ. ಹಾಂ, ಗಾಡಿ ಮೇಲೆ ಕೂರಿಸ್. ಹಾಂ ಹಾಂ ಹ್ಞೂ, ನಿಮ್ಮನ್ನು ನೋಡೇ ನಗಾಡ್ತವ್ರೆ. ಹ್ಞೂ, ಇಲ್ಲೂ ಕೂಡ ಇನ್ನೂ ಇದೆ. ಕಲ್ಲು ಹೊಡೆಯುವವರು ಮತ್ತು ಶಿಲೆ ಮಾಡೋರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಅಂದರೆ ನೋಡಿ. ಇಲ್ಲಿ ಹಂಚ್ಕಲ್ಲು ಕೂಡ ಕಾಣಿಸುತ್ತೆ, ಅಲೆ ಹಂಚ್ಕಲ್ಲು ಎಷ್ಟು ಚೆನ್ನಾಗಿದೆ. ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಮಗುಗೆ ಊಟ ಮಾಡಿಸ್ತಿದ್ದಾರೆ. ಇಲ್ಲಿ ಭರತನಾಟ್ಯ ಕ್ಲಾಸು. ಓ, ಇಲ್ಲಿ ಸ್ವೀಟ್ಸ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಸ್ವಾತಿ ಮಿಠಾಯಿ ಅಂಗಡಿ ಅಂತ ಅಲ್ಲೇ ಇದೆ. ಸಂಗೀತ ಶಾಲೆ. ಇದು ಅತಿ ಕೆಲಸ. ಇಲ್ಲಿ ಹಾಸ್ಪಿಟಲ್, ಇದು ಆಯುರ್ವೇದ ಪಂಡಿತರು ಕಿವಿ ಚುಚ್ಚಿಸ್ತಿರೋದಂತೆ. ಇದು ಸುಣ್ಣಗಾರರು. ಸುಡೋದು. ಹಳ್ಳಿ ವಾತಾವರಣನೇ ಸೃಷ್ಟಿಸ್ಬಿಟ್ಟಿದ್ದಾರೆ. ಅಂಡರ್ ಬಾಟಲ್. ಹಾಂ, ಇಲ್ಲಿ ಮಳೆ ತೋರಿಸ್ತಿರೋರು. ಪಗಡೆ ಲೂಡೋ ಆಡ್ತೀವಲ್ಲ ಆ ಥರ. ಅಂದರೆ ಅದೇ ಥರ ತಾನೆ. ಎಲ್ಲ ಇದಕ್ಕೆ ಟಿಕೆಟ್ ಕೊಟ್ಬಿಟ್ಟು ಬರ್ಬೋದು. ಚೆನ್ನಾಗಿದೆ. ಸುಮಾರು ಜನಕ್ಕೆ, ಈಗಿನ ಮಕ್ಕಳಿಗೆ ಹಳ್ಳಿ ವಾತಾವರಣ ಗೊತ್ತೇ ಇರಲ್ಲ. ಅವ್ರು ಆರಾಮಾಗಿ ತೋರಿಸ್ಬೋದು. ಗೌಡ್ರ ಮನೆ ಇದಾರಮ್ಮ. ಇಲ್ಲಿ ಗೌಡ್ರ ತಕ್ಕೆ ಸಾಲಕ್ಕೆ ಬಂದವ್ರು, ನಾಯಿ ಕಟ್ಟಕ್ಕೆ ಬಂದವರು. ಇಲ್ಲಿ ನಮ್ಮ ಕಡೆ ಕೊಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಹಳ್ಳಿ ವಾತಾವರಣ. ಚೆನ್ನಾಗಿದೆ, ನೈಸ್. ಖುಷಿ ಆಗ್ತಿದೆ. ಚಿನ್ನಬೆಲಿ ಅಕ್ಕ ಸರಿಗರು. ಇವರೇನು ಜಗಳ ಆಡ್ತವ್ರ ಇಬ್ರು? ನಾನು ಹೊಡಿತೀನಿ ನೀನು ಹೊಡಿತೀನಿ ಅಂತ. ಓಹೋ, ಇಲ್ಲಿ ಚಪ್ಪಲಿ ಹೊಡೆಯೋರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು. ಅವರು ಇಸ್ತ್ರಿ, ಐರನ್ನು. ಕುರಿ ನಮ್ಮ ಭಾರತೀಯ ಕುರಿಗಳು ಕುರುಬರ ಮನೆ. ವೈದ್ಯರು. ಹಾಂ, ಅವ್ರು ಉಳುಕ್ ತೆಗಿತಾ ಇರುತ್ತೆ. ಇಷ್ಟೇ ಎಂಡು. ಆಚೆ ಹೋಗ್ಬಿಟ್ಟು ಸಿಗ್ತೀವಿ ತಡೀರಿ. ನಮ್ಮ ಅಮ್ಮ ಐತೆ ಅಂದರು, ಅದಕ್ಕೆ ತೋರಿಸ್ತಕ್ಕೆ ಬಂದ್ಬಿಟ್ಟ. ಏನು ಮಾಡ್ತಿದ್ದಾರೆ? ಭತ್ತನಾ? ಇಲ್ಲ, ಐತಾ ಇನ್ನೂ? ಓ, ರಾಜರನ್ನೆಲ್ಲ ಎಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಇದು KRS ಅಲ್ಲ, ಏನೋ ಗೊತ್ತಿಲ್ಲ. ಚಾಮರಾಜ ಒಡೆಯರೆಲ್ಲ ಇದ್ದಾರೆ ಅಂದ್ರಲ್ಲ, ಅದಕ್ಕೆ ನೋಡಿದೆ. ಓ, ರಾಜರನ್ನೆಲ್ಲ ಎಲ್ಲಿ ಆರಾಮಾಗಿ ಕೂರಿಸ್ಬಿಟ್ಟವ್ರೆ. ಇಲ್ಲಿ ವಾಟರ್ ಬಿಡಬೇಕಿತ್ತು, ಬಿಟ್ಟಿಲ್ಲ. ಅವ್ರ ಪ್ರಕಾರ ರಾಜರು ಮಾತ್ರ ಸಾಧನೆ ಮಾಡಿರೋದು. ರಾಣಿಯರು ಮಾಡೋರೆ ಹೋದ್ರಲ್ಲ, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಅವರೆಲ್ಲ. ಇವಾಗ ಹೊಡೆದ್ ಬಿಡ್ತಾರೆ ಇವಾಗ. ಅದೇ ಇವಾಗ ಬಿಟ್ಟಿದ್ರು, ಹೊಡತಿದ್ರು. ಇವಾಗ ಒನಕೆ ಇಟ್ಕೊಂಡಿದ್ರು ಕೈನಲ್ಲಿ. ಅಲ್ಲೆಲ್ಲ ಲಿಂಗಗಳಿದೆ. ಅಂದರೆ ಹಾಂ, ಅಂದರೆ ಅಲ್ಲಿದು ರೆಪ್ಲಿಕಾ. ಸರಿ, ಬನ್ನಿ ಆಚೆ ಹೋಗ್ಬಿಟ್ಟು ಸಿಗ್ತೀವಿ. ಇದು ತಮಿಳ್ನಾಡಲ್ಲಿರೋ ಲಿಂಗ ಇರುತ್ತಲ್ಲ, ದೇವ್ರದ್ದು ರೆಪ್ಲಿಕಾನ ಇಲ್ಲಿ ಪ್ರೆಸೆಂಟ್ ಮಾಡಿರ್ತಾರೆ. ಅಲ್ಲಿ ಯಾವ ರೀತಿ ಇರುತ್ತೆ ಅದನ್ನ ಇಲ್ಲಿ ಈ ಥರ ಇರುತ್ತೆ ಅಲ್ಲಿ. ಅದಕ್ಕೆ ಅದೇ ಥರ ಮಾಡಿದ್ದಾರೆ ಇಲ್ಲಿ. ಅಲ್ಲಿ ನೋಡೋಕ್ಕಾಗಲ್ಲ ಅಂದರೆ ಇಲ್ಲಿ ನೋಡ್ಕೋಬೋದು, ಆ ಥರ ಅರೇಂಜ್ ಮಾಡಿದ್ದಾರೆ. ಔರಂಗಾಬಾದ್ ಅದು ಜಾರ್ಖಂಡ್. ಸರಿ, ನಾವು ಆಚೆ ಹೋಗಿ ಸಿಗ್ತೀವಿ. ಇದೇ ಆಯಿತು ನಿಮಗೆ. ಇಲ್ಲಿ ಪ್ರಸಾದದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಡೈಲಿ ಸಿಗುತ್ತೋ ಇಲ್ಲ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಸಿಗುತ್ತೋ ಅಂತ. ಇಲ್ಲಿ ಹಾಂ, ಸೊ ಆಟೋಮೆಟಿಕ್ಕು
ಅದು ಪಾತ್ರೆಗಳನ್ನ ವಾಶ್ ಮಾಡ್ತಾರಲ್ಲ ಡಿಶ್ ವಾಷರ್ ಅದೇ ಇದೆ, ಅಲ್ಲಿಂದ ತೊಳೆದಿರ್ತಾರ, ಅಲ್ಲಿಂದ ತೊಗೊಂಡೋಗುತ್ತೆ. ಹಾಯ್, ಥ್ಯಾಂಕ್ ಯು, ಚೆನ್ನಾಗಿದ್ದೀರಾ? ಸೊ ಸುಮಾರು ಜನ ಶಾಪಿಂಗ್ ಕೂಡ ಮಾಡ್ಬೋದು ಅಲ್ಲಿ. ಹ್ಯಾಂಡ್ ವಾಶು ಮತ್ತು ಪ್ರಸಾದ ತಿಂದಾದ್ಮೇಲೆ ಪಾತ್ರೆ ಎಲ್ಲ ತೊಳೆದಿಡ್ತಿದ್ದಾರೆ. ಸೊ ಚೆನ್ನಾಗಿದೆ ನೋಡೋಕ್ಕೆ. ಒಳ್ಳೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ನಮ್ಮಮ್ಮ ಬ್ಯಾಟಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಈ ಕಡೆ ಏನು ನೋಡ್ತಾ ಇಲ್ಲ, ಫುಲ್ ಬ್ಯುಸಿ. ಪ್ರಸಾದ ತುಪ್ಪ ಬೇರೆ ಹಾಕಿದ್ರು. ಇದಕ್ಕೂ ಮುಂಚೆ ಪಾಯಸ ಬಂದಿತ್ತಲ್ವ ಸತ್ಯ? ಹೇಗಿದೆ? ಎಲ್ಲ ದೇವಸ್ಥಾನದಲ್ಲೂ ಇಷ್ಟ ಆಗೋದು ಇದು ಒಂದೇ. ಎಷ್ಟೋ ಜನ ಹಸ್ಕೊಂಡಿರ್ತಾರೆ, ಅವ್ರಿಗೆ ಅನ್ನದಾನ ಮಾಡೋದೇ ಶ್ರೇಷ್ಠ ದಾನ. ನಾವೆಲ್ಲ ಅದು ಬೇರೆಯವರು, ನಿಜ ಬೇರೆಯವರು, ಅವ್ರಿಗೆ ಗೊತ್ತೇ ಇಲ್ಲ. ಸರಿ, ಊಟ ಮಾಡಿ ಸಿಗ್ತೀವಿ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ. ಮತ್ತು ಕೂತ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಸರಿ, ಸಿಗೋಣ ಊಟ ಆದಮೇಲೆ. ಅಮ್ಮ ಮತ್ತು ನನ್ನ ವೈಫು ಫೋಟೋ ಕೊಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ದೇವ್ರ ದರ್ಶನ ಎಲ್ಲ ಆಯಿತು. ಹೇಳಿ ಹೆಂಗೆ ಅನ್ನಿಸ್ತು ಅಂತ? ಸೂಪರ್ ಆಗಿತ್ತು, ನಂಗೆ ಖುಷಿ ಅನ್ನಿಸ್ತು. ಖುಷಿ ಆಯ್ತಾ? ದೇವರೆಲ್ಲ ನೋಡಿ ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಸ್ವಲ್ಪ ಜೋರಾಗಿ ಮಾತಾಡಬೇಕು. ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಚೆನ್ನಾಗಿತ್ತು. ಬಸವಣ್ಣ ಚೆನ್ನಾಗಿ ನೋಡಿದ್ವಿ, ಹಾಂ ಪ್ರಸಾದ ಚೆನ್ನಾಗಿತ್ತು, ಹಾಂ ಎಲ್ಲ ಚೆನ್ನಾಗಿತ್ತು. ಸರಿ, ನಿಮಗೆ ಹೆಂಗೆ ಅನ್ನಿಸ್ತು? ನನಗೂ ತುಂಬಾ ಖುಷಿ ಆಯ್ತು ದೇವ್ರ ನೋಡಿ. ದೇವ್ರ ನೋಡಿ ಖುಷಿ ಆಯ್ತಾ? ಏನೇನು ಇಷ್ಟ ಆಯಿತು ಅದನ್ನ ಹೇಳ್ಬೇಕು ನೀನು. ಬರೀ ಖುಷಿ ಆಯಿತು ಅಂದರೆ ಎಕ್ಸ್ಪ್ಲೈನ್ ಮಾಡಬೇಕು ಜನಕ್ಕೆ. 5 ವಾಕ್ಯದಲ್ಲಿ ಉತ್ತರಿಸಿ. ಹಾಂ ಹೋಗಿ ದೇವ್ರು ನೋಡ್ದು. ಹಾಂ ದೇವ್ರು ತುಂಬಾ ಚೆನ್ನಾಗೈತೆ. ಮತ್ತೆ ಅಲ್ಲಿ ದೇವ್ರು ಚಾಮುಂಡೇಶ್ವರದ ಅವತಾರಗಳೆಲ್ಲ ತೋರಿಸಿದ್ದಾರೆ ಗುಹೆ ಒಳಗೆ. ನೀಟಾಗಿ ತೋರ್ಸೋರೆ ತುಂಬಾ ಒಂದೊಂದು. ಚೆನ್ನಾಗೈತೆ. ಅದೆಲ್ಲ ಒಂಥರ ಹಳ್ಳಿ ವಾತಾವರಣ. ಹಳ್ಳಿ ಸೊಗಡು ಯಾವ ತರ ಇದೆ, ಹೆಂಗೆ ಹಿಂದೆ ಹೆಂಗೆಲ್ಲ ಹಿಂದೆಲ್ಲ ಬೆಳೆದ್ರು ಹೆಂಗಿತ್ತು ಅದನ್ನೆಲ್ಲ ತೋರಿಸಿದ್ದಾರೆ. ನೀವು ತೋರ್ಸಿದ್ದಾರೆ. ಹೋದಾಗ ಆ ಗುಹೆ ಒಳಗಡೆ ನೋಡ್ಕೊ ಬರ್ಬೇಕು ಹೇಳಂಗಂತ. ಅದಕ್ಕೆ ಟಿಕೆಟ್ ಪ್ರೈಸ್ ತಗೋಬೇಕು. ಆಮೇಲೆ 50 ರೂಪಾಯಿ ಟಿಕೆಟ್ ತಗೊಂಡೋಗಿ ನೋಡಿದ್ರೆ 50 ರೂಪಾಯಿ ಟಿಕೆಟ್ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. 50 ರೂಪಾಯಿ ಕೊಟ್ಟರು ನಿಮ್ಗೆ ಎಷ್ಟು ಸಮಾಧಾನ ಆಗುತ್ತೆ ಅಂದ್ರೆ. ತುಂಬಾ ದೊಡ್ಡದಾಗಿದೆ ಒಳಗೆ, ಅದು ತುಂಬಾನೇ ಚೆನ್ನಾಗಿದೆ. ನಾನು ದೇವ್ರ ನೋಡ್ಕೊಂಡ್ ಬರ್ಬೇಕಾದ್ರೆ ದೇವ್ರ ಹತ್ರ ಅರ್ಶಿನ ಕುಂಕುಮ ಇತ್ತು. ಆ ಕುಂಕುಮನ ನಾನು ಕೇಳ್ಬೇಕು ಅಂತಿದ್ದೆ ಅರ್ಚಕರನ್ನ. ಹಾ, ಅವ್ರೇ ಅಷ್ಟರೊಳಗೆ ಕೊಟ್ರು. ನಾವು ಬರ್ತಾ ಇದ್ದು ಅಷ್ಟರೊಳಗೆ ಅರ್ಚಕರು ಕರೆದ್ಬಿಟ್ಟು ನನ್ಗೆ ಕುಂಕುಮ ಕೊಟ್ರು. ಖುಷಿ ಆಯ್ತಾ? ಕೊಟ್ರು. ನಂಗಂತೂ ತುಂಬಾನೇ ಖುಷಿ ಆಗೋಯ್ತು. ಸುಮ್ಮನೆ ಹೊರಗಡೆ ನೋಡ್ಕೊಂಡ್ ಬರೋಕ್ಕಿಂತ ಒಳಗಡೆ ಹೋಗ್ಬೇಕು. ಮ್ಯೂಸಿಯಂ ಒಳಗಡೆ, ಗುಹೆ ಒಳಗಡೆ ಮ್ಯೂಸಿಯಂ ಇದೆ. ಅಲ್ಲೋಗಿ ನೋಡಿ, ಎಕ್ಸಿಬಿಷನ್ ತರ ಇದೆ. ಅದು ನೋಡಿದ್ರೆ ಗೊತ್ತಾಗೋದು ಏನೇನಿದೆ, ಹೆಂಗಿದೆ, ನಮ್ಮ ಹಳ್ಳಿ ಸೊಗಡಲ್ಲಿ ಹೆಂಗೆ ಬೆಳೆದ್ರು, ಯಾವ್ಯಾವ ಥರದ್ದು ಇದೆ ಎಲ್ಲ ಅಲ್ಲಿ ನೋಡ್ಬೋದು. ಮತ್ತೆ ತುಂಬ ಜನ ನಮ್ಮನ್ನು ಗುರ್ತಿರ್ತಿ ಮಾತಾಡಿಸ್ತಿದ್ರಿ. ನಮಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ, ಹಾಗಾಗಿ ಬೇಗ ಹೊರಟಿದ್ದೀವಿ. ಯಾರಿಗಾದ್ರೂ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ ಅಂದರೆ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿ. ಆದಷ್ಟು ಎಲ್ರು ಮಾತಾಡ್ಸೋ ಪ್ರಯತ್ನ ಮಾಡಿದೀವಿ. ಇನ್ನೂ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಕ್ಷಮಿಸಿ. ಕ್ಷಮಿಸ್ಬಿಡಿ. ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ನಿಮಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಹೇಳಕ್ ಬರಲ್ಲ. ಚಿರಋಣಿ. ಚೆನ್ನಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರ್ಲಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ರು. ಸರಿ, ಈಗ ಮನೆಗೆ ಹೋಗಿ ಸಿಗ್ತೀವಿ ನಾವು. ಓಕೆ, ಬಾಯ್ ಬಾಯ್. ನೋಡಿ, ಕಾರಿಂದ ಬಂದಮೇಲೆ ಒಬ್ರು ಹಿಂಗೆ ಕೂತ್ಕೊಂಡವ್ರೆ, ಇನ್ನೊಬ್ರನ್ನ ತೋರಿಸ್ತೀನಿ ತಡೀರಿ. ತೋರ್ಸಮ್ಮ, ಓಡಿಸ್ತವ್ ನಾನು ನೋಡಿ ನಿಲ್ಬೇಕು. AC-ನೇ ಹಾಕಿಲ್ಲ ಗೊತ್ತಾ ಇವತ್ತು ಕಾರಲ್ಲಿ, ಅದಕ್ಕೆ ವಾಸನೆ ಇಲ್ವಂತೆ. ಹೆಂಗಿತ್ತು? ತೃಪ್ತಿ ಆಯ್ತಾ ಹೋಗಿದ್ದಕ್ಕೂ? ಅದು ಬರ್ತಡೇ ದಿನನೇ ಹೋಗಿದ್ದೀವಿ, ಚಾಮುಂಡಿ ತಾಯಿ ಬರ್ತಡೇ ದಿನ. ನಮ್ಮ ಅಪ್ಪ ಏನು ಮಾಡ್ತಿದ್ದಾರೆ ಅಂದರೆ, ಒಗೆಯೋಕ್ಕೆ ಬಟ್ಟೆ ಹಾಕಕ್ಕೆ ಹೋದ್ರ. ಏನು ಮಾಡಕ್ಕೆ ಹೋದ್ರಮ್ಮ? ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಕ್ಕೆ. ಕೇಳಿದ್ರು, ನಾನು ಹಾಕ್ಲಿಲ್ಲ. ಅದಕ್ಕೆ ಅವರೇ ಹೋದ್ರು. ನೋಡಿ ಸ್ವಲ್ಪ ಕುತ್ಕೋಬಾರ್ದಾ? ನೋಡು ಎಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಆಗ್ಲೇ ಕಾರ್ ತೊಳೆಯಕ್ ರೆಡಿ ಮಾಡ್ಕೊಂಡು. ಹೌದಾ? ಕಾರ್ ತೊಳೆಯಕ್ಕೆ ರೆಡಿ ಮಾಡ್ಕೊಂಡವ್ರ? ಇಲ್ಲಿ ಚಾರ್ಜ್ ಹಾಕ್ಬೇಕು. ಹೋಗೋಣ ಮತ್ತೆ? ಹೋಗೋಣ ಅಂತೀವಿ ಮತ್ತೆ. ನಾವು ಹೇಳಿದ್ರೆ ಕೇಳ್ಬಿಡ್ತಾರ? ಕಾರ್ ಓಡಿಸ್ಬೇಕಾರೇನೇ ಬಿಡಲ್ಲ. ಹೆಂಗೆ ಓಡಿಸ್ತೇವೆ ಹೋಗ್ಲಿ ಕಾರು? ಚೆನ್ನಾಗಿ ಓಡಿಸ್ತೆ.
ಹೆಂಗೆ ಖುಷಿ ಆಯ್ತಾ ಆಚೆ ಕರ್ಕೊಂಡು ಹೋಗಿದ್ದು? ದೇವಸ್ಥಾನಕ್ಕೆ ಬಂದಿದ್ದು ಖುಷಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಖುಷಿ ಆಯಿತು, ಆಚೆ ಹೋಗಿದ್ದು ಖುಷಿ ಆಗಿಲ್ಲ. ಹೋಗಿದ್ದಾನೆ ದೇವಸ್ಥಾನಕ್ಕೆ ಹೋದ್ವಲ್ವಾ. ಹ್ಞೂ ಸರಿ. ನಿಮಗೆ ಮೇಡಮ್, ನಿಮಗೆ ಹೆಂಗೆ ಅನ್ನಿಸ್ತು? ಖುಷಿ ಆಯ್ತು ಅಂದ್ರೆ ಸುಸ್ತಾಯ್ತು. ಸುಸ್ತಾಗುತ್ತೆ, ಸುಸ್ತಾಗ್ದಲೇ ಇರುತ್ತೆ. ಬಟ್ Travelling ನನಗೆ tired ಅನ್ನಿಸ್ಲಿಲ್ಲ. ಬಟ್ 2 ಅವರಲ್ಲಿ ಹೊಡೆದಿದ್ದೀನಿ ನಾನು. ಅದು ಮುಕ್ಕಲ್. 1.25 ಗಂಟೆನಲ್ಲಿ 160 ಕಿಲೋಮೀಟರ್ ಅಬವ್. ಹೊಸದಾಗಿ ಡ್ರೈವಿಂಗ್ ಕಲಿತು ಇಷ್ಟು ಕರ್ಕೊಂಡು ಹೋಗಿ ಬಂದಿದ್ದು. ನನಗೆ ನಾನು ಹೋಗ್ಲಿಕ್ಕೋಗ್ಬೇಕು. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ. ಬಾಯ್ ಬಾಯ್. ಬಾಯ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್. ನಮಸ್ಕಾರ ಮಾಡಿ. ನಮಸ್ಕಾರ. ಹೇಳಿದೆಲ್ಲ ಮಾಡುತ್ತೆ ನೋಡಿ ನಮ್ಮ ಎಷ್ಟು ಒಳ್ಳೆಯವರು. ರೆಸ್ಟ್ ಮಾಡು, ಆಯಿತು.